ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ. ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ. ಬಗದಷ್ಟು ಮುಗಿಯದ, ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ. ಯಾವುದೇ ಒಂದು ವಸ್ತು ತುಂಬ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುತ್ತಿದ್ದರೆ ಅದರಲ್ಲಿ ಒಂದು ವಿಶೇಷ ಶಕ್ತಿ ಇರುತ್ತೆ. ಇಲ್ಲದಿದ್ದರೆ ಅದು ಮಾಮೂಲಿ ಎನಿಸುತ್ತೆ. ಆ ವಸ್ತುವಿಗೆ ಆ ವಿಶೇಷ ಶಕ್ತಿ ಬರಬೇಕಾದರೆ ಅದರ ಹಿಂದೆ ಇನ್ನೊಂದು ಕಾಣದ ಶಕ್ತಿಯ ಪ್ರಭಾವ ಇದ್ದೇ ಇರುತ್ತೆ. ಅಂಥ ಕಾಣದ ಶಕ್ತಿಯಿಂದ ವಿಶೇಷ ಶಕ್ತಿ ಪಡೆದ ಔಷಧಿಯೊಂದು ಜನ ನಂಬಲು ಅಸಾಧ್ಯವಾದಂತಹ ಕಾಯಿಲೆಗಳನ್ನು ದೂರ ಮಾಡುತ್ತಿದೆ. ಹಾಗಾದರೆ ಏನು ಆ ಶಕ್ತಿಯ ಕರಾಮತ್ತು? ನೋಡೋಣ ಬನ್ನಿ. ಈ ಭೂಮಿ ಹುಟ್ಟಿದಾಗಿನಿಂದಲೂ ಅಚ್ಚರಿಗಳು, ಕುತೂಹಲಗಳು ಅದರ ಬೆನ್ನ ಹಿಂದಿಗೆ ಹುಟ್ಟಿಕೊಂಡು ಬಂದಿವೆ. ಯಾಕಂದ್ರೆ ಇಂತಹ ಭೂಮಿ ಸೃಷ್ಟಿಯಾಗಿದ್ದು ಒಂದು ಕಾಣದ ಶಕ್ತಿಯಿಂದ. ಇದರ ವಿಸ್ಮಯಗಳು ಒಂದೆರಡಲ್ಲ, ಅದು ಉಂಟು ಮಾಡುವ ಸಂಗತಿಗಳೆಲ್ಲ ವಿಸ್ಮಯಗಳೇ. ಇಂತಹ ಕಾಣದ ಶಕ್ತಿಯ ಮೂಲವನ್ನ ಹುಡುಕುತ್ತಾ ಹೋದಷ್ಟು ರಹಸ್ಯವಾಗುತ್ತಲೇ ಹೋಗುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಆ ವಿಸ್ಮಯಕಾರಕ ಶಕ್ತಿಯ ಪ್ರಭಾವದಿಂದ ಉತ್ಪತ್ತಿಯಾದ ಮಲೆನಾಡಿನ ವಸ್ತುವೊಂದು ನಂಬಲು ಅಸಾಧ್ಯವಾದ ಅಚ್ಚರಿಗಳನ್ನ ಮಾಡ್ತಾ ಇದೆ. ಅದುವೇ ಈ ವನಸ್ಪತಿ ಔಷಧಿ. ಇದು ಆಧುನಿಕ ಯುಗ. ಇಂದು ಮಾನವ ತನ್ನ ಬುದ್ಧಿ ಶಕ್ತಿಯಿಂದ ಚಂದ್ರನನ್ನ ಕಂಡು ಬಂದಿದ್ದಾನೆ. ಅನ್ಯ ಗ್ರಹದಲ್ಲಿ ವಾಸ ಮಾಡಲು ಸಂಶೋಧನೆ ನಡೆಸಿದ್ದಾನೆ. ತನ್ನ ತಂತ್ರಜ್ಞಾನದಿಂದ ಇಡೀ ಪ್ರಪಂಚ ತನ್ನ ಜೇಬಲ್ಲಿ ಎನ್ನುವಂತೆ ಬೀಗುತ್ತಾ ಮಾನವನಿಂದ ಯಾವುದು ಅಸಾಧ್ಯವಲ್ಲ ಎನ್ನುವ ಭರವಸೆ ಮೂಡಿಸಿದ್ದಾನೆ. ಆದರೂ ಈ ಮಾನವ ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳಿಗೆ ಔಷಧಿಯನ್ನ ಕಂಡುಹಿಡಿಯುವಲ್ಲಿ ವಿಫಲನಾಗಿದ್ದಾನೆ. ಅಂತಹ ಒಂದು ಮಾರಣಾಂತಿಕ ಕಾಯಿಲೆ ಈ ಪ್ಯಾರಾಲಿಸಿಸ್. ಕನ್ನಡದಲ್ಲಿ ಲಕ್ವಾ, ಪಾರ್ಶ್ವವಾಯು ಅಂತ ಕರೆಸಿಕೊಳ್ಳುವ ಮಾರಣಾಂತಿಕ ಕಾಯಿಲೆ. ಈ ಪಾರ್ಶ್ವವಾಯು ಆವರಿಸಿದರೆ ಜೀವನ ನರಕ. ನಡೆಯಲಾಗದೆ, ಮಾತಾಡಲಾಗದೆ, ಬಿದ್ದಲ್ಲೇ ಬಿದ್ದು ಜೀವಂತ ಹೆಣದಂತಾಗಬೇಕಾಗತ್ತೆ. ಒಂದು ವೇಳೆ ಈ ಪಾರ್ಶ್ವವಾಯು ಮೆದುಳಿಗೆ ತಗುಲಿದ್ರೆ ಪ್ರಾಣಕ್ಕೂ ಕೂಡ ಗಂಡಾಂತರ. ಇಂತಹ ಪಾರ್ಶ್ವವಾಯುವಿಗೆ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಪರಿಣಾಮಕಾರಿ ಔಷಧಿ ಇಲ್ಲ. ಪ್ರತಿಷ್ಠಿತ ಆಸ್ಪತ್ರೆಗಳನ್ನು ಸೇರಿಸಿ ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಈ ಕಾಯಿಲೆ ವಾಸಿ ಕಾಣೋದು ತುಂಬಾ ವಿರಳ. ಆದರೆ ಈ ಆಧುನಿಕ ವೈದ್ಯ ಲೋಕಕ್ಕೆ ಸೆಡ್ಡು ಹೊಡೆಯುವಂತೆ ಪಾರ್ಶ್ವವಾಯು ತಗುಲಿದ ರೋಗಿಗಳ ರೋಗಗಳನ್ನು ಗುಣಪಡಿಸಿ ಇಡೀ ವೈದ್ಯ ಲೋಕವೇ ಬೆಚ್ಚಿ ಬೀಳುವಂತೆ ಮಾಡ್ತಾ ಇದೆ ಮಲೆನಾಡಿನ ಒಂದು ವನಸ್ಪತಿ ಔಷಧಿ. ನಾವು ನಮ್ಮಲ್ಲಿ ಬಂದಂಥ ಔಷಧಗಳು, ನಾವು ಏನು ರೋಗಿಗಳಿಗೆ ಬಹಳ ದೂರದಿಂದ ಬಂದು ಪಾರ್ಶ್ವವಾದವರಿಗೆ ನಾವು ಔಷಧ ಕೊಡ್ತಾ ಇದ್ದೇವೆ. ಅವರಿಗೆ ಔಷಧ ಕೊಟ್ಟದ್ದು ತುಂಬಾ ಪರಿಣಾಮಕಾರಿಯಾಗಿ ಬದಲಾವಣೆ ಆಗ್ತದೆ. ನಾವು ಅವರಿಗೆ ಒಂದು ಪರೀಕ್ಷೆ ಮಾಡಿ ಇಷ್ಟೇ ದಿವಸದಲ್ಲಿ ಆರಾಮ ಆಗ್ತದೆ ಅಂತ ಹೇಳಿದರೆ ಅಷ್ಟೇ ದಿವಸದಲ್ಲಿ ಆರಾಮಾಗುವಂಥ ಪದ್ಧತಿ ಕೂಡ ನಾನು ನೋಡಿದ್ದೇನೆ. ಪಾರ್ಶ್ವವಾಯುವಿಗೆ ತುತ್ತಾಗಿ ಹಲವಾರು ಆಸ್ಪತ್ರೆಗಳ ಹಾಸಿಗೆಯನ್ನ ಅಲಂಕರಿಸಿ ಲಕ್ಷ ಲಕ್ಷ ವೆಚ್ಚ ಮಾಡಿ ಎಲ್ಲಿಯೂ ವಾಸಿ ಕಾಣದೆ ಸಾವಿನ ಕದ ತಟ್ಟುತ್ತಾ ಇಲ್ಲಿಗೆ ಬಂದ ಎಷ್ಟೋ ರೋಗಿಗಳು ಇಂದು ಮರುಹುಟ್ಟು ಪಡೆದಿದ್ದಾರೆ. ಕರ್ಕೊಂಬಂದು ಈಗಾಗಲೇ ನಮ್ಮ ತಂದೆಯವರಿಗೆ 3 ದಿವಸ ಆಯಿತು. ಕರ್ಕೊಂಬರುವಾಗ ನಾವು ಗಾಡಿಯಿಂದ ಅವರನ್ನು ಎತ್ತಿ ಇಳಿಸಿದ್ದೀವಿ. ಮಾತು ಬರ್ತಿಲ್ಲ, ಏನೂ ಇಲ್ಲ. ಇವಾಗ ನಿಧಾನವಾಗಿ ಅವರು ನಡಿಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು 15 ದಿವಸದಲ್ಲಿ ಸಂಪೂರ್ಣವಾಗಿ ಗುಣ ಆಗುತ್ತಂತ ಹೇಳಿದ್ದಾರೆ. ಇವರು ಬಸವರಾಜ್, ಒಂದು ಖಾಸಗಿ ಕಂಪನಿಯ ನೌಕರರು, ವಿಜಯಪುರದ ನಿವಾಸಿಗಳು. ಮೊದಲೆಲ್ಲ ತುಂಬಾ ಲವಲವಿಕೆಯಿಂದ ಓಡಾಡಿಕೊಂಡು
ಕೆಲಸ ನಿರ್ವಹಿಸುತ್ತಿದ್ದ ಇವರಿಗೆ ಈಗ 4 ತಿಂಗಳುಗಳ ಹಿಂದೆ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅಧಿಕ ರಕ್ತದೊತ್ತಡ ಉಂಟಾಗಿತ್ತು. ಇದಾದ ಸ್ವಲ್ಪ ಹೊತ್ತಲ್ಲೇ ಇವರ ದೇಹದ ಬಲಭಾಗಕ್ಕೆ ಪಾರ್ಶ್ವವಾಯು ಆವರಿಸಿಬಿಟ್ಟಿತ್ತು. ನನಗೆ ಸ್ಟ್ರೋಕ್ ಆಗಿ ಈಗ 4 ತಿಂಗಳಾಯಿತು. ಇದರಿಂದ ಹೆದರಿ ಬೆಚ್ಚಿಬಿದ್ದ ಇವರ ಮನೆಯವರು ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸುತ್ತಾರೆ. ಆದರೆ ಅದು ಇವರು ಉಸಿರಾಡಲಿಕ್ಕೆ ಮಾತ್ರ ಅನುಕೂಲ ಮಾಡಿಕೊಡುತ್ತೆ. ಅದು ಬಿಟ್ಟರೆ ಇವರಿಗೆ ತಗುಲಿದ ಪಾರ್ಶ್ವವಾಯು ಕಿಂಚಿತ್ತೂ ಕಡಿಮೆಯಾಗುವುದಿಲ್ಲ. ಇವರು ನಡೆಯಲಾಗದೆ ಮಾತಾಡಲಾಗದೆ ಐಸಿಯುನಲ್ಲೇ ತಿಂಗಳುಗಟ್ಟಲೆ ಜೀವಂತ ಹೆಣವಾಗಿ ಮಲಗಿಬಿಡುತ್ತಾರೆ. ಇದರಿಂದ ಮನೆಯವರಿಗೆ ದಿಕ್ಕೆ ತೋಚದಂತಾಗತ್ತೆ. ಮುಂದೇನು ಮಾಡೋದು ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಡುತ್ತಾರೆ. BP ಆಗಿದ್ದು ಫಸ್ಟ್ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ತೋರಿಸಿ 1 ತಿಂಗಳು ಹಾಸ್ಪಿಟ್ಲ್ ಐಸಿಯುಲೇ ಇದ್ದೀವಿ. ಆವಾಗ ಸ್ವಲ್ಪ ಆಗಿತ್ತು ಕಿವರು. ಆಮೇಲೆ ಅಲ್ಲಿ ಎಲ್ಲ ಕಡೆ ತೋರಿಸಿದ್ವಿ, ಸ್ವಲ್ಪನೇ ಆಗಿತ್ತು. ಅದೇ ಸಮಯಕ್ಕೆ ಇವರ ಕಷ್ಟಭರಿತ ಗೆಳೆಯರೊಬ್ಬರು ಈ ಸ್ಥಳದ ಮಾಹಿತಿ ನೀಡುತ್ತಾರೆ. ಕೂಡಲೇ ಎಚ್ಚೆತ್ತ ಇವರ ಮನೆಯವರು ಎಲ್ಲ ಸ್ಥಳಗಳನ್ನು ಸುತ್ತಿದ್ದೇವೆ, ಈ ಸ್ಥಳವನ್ನೊಮ್ಮೆ ನೋಡೋಣ, ಇಲ್ಲಿ ಬದುಕಿದ್ರೆ ಅದೃಷ್ಟ ದೇವರು ಮಾಡಿದಂತೆ ಆಗಲಿ ಎಂದು ನಿರ್ಧರಿಸಿ ಕೂಡಲೇ ಜೀವಂತ ಹೆಣದಂತಾಗಿದ್ದ ಇವರನ್ನ ಹೊತ್ತುಕೊಂಡು ಬಂದು ಇಲ್ಲಿಗೆ ಸೇರಿಸುತ್ತಾರೆ. ಆಗ ಇಲ್ಲಿ ಒಂದು ಅಚ್ಚರಿ ನಡೆದು ಹೋಗುತ್ತೆ. ಅದು ಇಲ್ಲಿ ಸಾವಿನ ಕದ ತಟ್ಟುತ್ತಿದ್ದ ಇವರ ಪಾರ್ಶ್ವವಾಯು ಹತೋಟಿಗೆ ಬಂದು ಮರುಹುಟ್ಟು ಪಡೆದದ್ದು. ಈಗ ಚೆನ್ನಾಗಿ ನಡೆದಾಡುತ್ತಾರೆ, ಮಾತನಾಡುತ್ತಾರೆ. ಜೀವದ ಆಸೆಯನ್ನೇ ಬಿಟ್ಟಿದ್ದ ಇವರಿಗೆ ಹೊಸ ಉಲ್ಲಾಸ ಮೂಡಿ ಮುಂದಿನ ಬದುಕಿನ ಬಗ್ಗೆ ಹೊಸ ಆಸಕ್ತಿ ಮೂಡಿದೆ. ನಾವು ಬರುವಾಗ ನಮಗೆ ಎತ್ಕೊಂಡ್ಕೆ ಬಂದಿದ್ರು. ಈಗ ನಾವು ಬಂದು 1 ತಿಂಗಳ 9 ದಿವಸ ಆಯಿತು. ಈಗ ಚೆನ್ನಾಗಿ ನಡಿಲಿಕ್ಕೆ ಬರ್ತದೆ. ಔಷಧ ಸೊಪ್ಪಿನಲ್ಲಿ ಶಕ್ತಿ ಇದೆ, ಅಂಥ ಶಕ್ತಿ ಇದೆ, ಒಳ್ಳೆಯ ಔಷಧ ಇದೆ. ಇವರಷ್ಟೇ ಅಲ್ಲ, ಇಂತಹ ಸಾವಿನ ಕದ ತಟ್ಟಿ ಇಲ್ಲಿಗೆ ಬಂದ ಇನ್ನೂ ಅದೆಷ್ಟೋ ರೋಗಿಗಳು ಇಲ್ಲಿ ಗುಣವಾಗಿ ಹೋಗಿದ್ದಾರೆ. ಇವರು ಶಿವಣ್ಣ, ಒಂದು ಖಾಸಗಿ ಕಂಪನಿಯ ನೌಕರ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕೆಂಚಮ್ಮನ ಹಳ್ಳಿಯವರು. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ನಿರ್ವಹಿಸ್ತಾ ಇದ್ದ ಇವರಿಗೆ ಈಗ 1.5 ವರ್ಷದ ಹಿಂದೆ ಇದ್ದಕ್ಕಿದ್ದಂತೆ ಪಾರ್ಶ್ವವಾಯು ಆವರಿಸಿತ್ತು. ಹದಿಹರೆಯದಲ್ಲಿಯೇ ಇಂತಹ ಮಾರಣಾಂತಿಕ ಕಾಯಿಲೆ ಆವರಿಸಿದ್ದರಿಂದ ಇವರಿಗೆ ದಿಕ್ಕೆ ತೋಚದಂತಾಗತ್ತೆ. ಕೂಡಲೇ ಕಂಡ ಆಸ್ಪತ್ರೆಗಳನ್ನೆಲ್ಲ ಸುತ್ತುತ್ತಾರೆ. ಆದರೆ ಎಲ್ಲಿ ಹೋದರೂ ಇವರ ಕಾಯಿಲೆ ಕಿಂಚಿತ್ತೂ ಗುಣ ಕಾಣೋದಿಲ್ಲ. ನಾನು ಜೀವನದ ಒಂದು ಕಷ್ಟಕ್ಕೆ ಬೆಂಗಳೂರಲ್ಲಿ ನೆಲೆಸಿದ್ದೀನಿ. ನನಗೆ ಈ ಪಾರ್ಶ್ವವಾಯು ಪೀಡಿತ ಕಾಯಿಲೆ ಬಂದಿದೆ. ನನಗೆ ಇಲ್ಲಿಗೆ ಬಂದು 1 ವರ್ಷ 1.5 ವರ್ಷ ಅಂದರೆ 18 ತಿಂಗಳಾಗಿದೆ. ಇದರಿಂದ ತನ್ನ ಬದುಕಿನ್ನು ಕೊನೆಯಾಯಿತು ಎಂಬ ನಿರ್ಧಾರಕ್ಕೆ ಬಂದು ಬಿಡುತ್ತಾರೆ. ಇದೇ ಸಮಯಕ್ಕೆ ಇವರ ಸಂಕಷ್ಟವನ್ನ ಅರಿತ ಪರಿಚಯದವರೊಬ್ಬರು ಈ ಸ್ಥಳದ ಮಾಹಿತಿ ನೀಡ್ತಾರೆ. ತಕ್ಷಣವೇ ಇವರ ಕುಟುಂಬದವರು ಇವರನ್ನ ಇಲ್ಲಿಗೆ ಕರೆತಂದು ಇಲ್ಲಿಯೇ ಚಿಕಿತ್ಸೆಗೆ ಒಳಪಡಿಸುತ್ತಾರೆ. ಇದಾದ ಕೆಲವೇ ದಿನದಲ್ಲಿ ಚಮತ್ಕಾರದಂತೆ ಇವರ ಕಾಯಿಲೆ ಅರ್ಧದಷ್ಟು ಕಡಿಮೆಯಾಗಿತ್ತು. ಈಗ ದಿನದಿಂದ ದಿನಕ್ಕೆ ಈ ಕಾಯಿಲೆಯಿಂದ ಮುಕ್ತರಾಗುತ್ತಿದ್ದಾರೆ. ಈ 18 ತಿಂಗಳಲ್ಲಿ ನಾನು ಸುಮಾರು 13ರಿಂದ 14 ಕಡೆ ಈ ಒಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಭಾಳ ಪ್ರಯತ್ನ ಪಟ್ಟೆ ಮತ್ತು ಭಾಳ ದುಡ್ಡು ಖರ್ಚು ಮಾಡಿಕೊಂಡೆ. ಆದರೆ ಒಂದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಹಾಸ್ಪಿಟ್ಲಿಗೂ ನಾನು ತುಂಬ ಸರಿ ಎಲ್ಲಿ ಕಾರ್ವಾರ್ ಹಾಸ್ಪಿಟ್ಲ್ ಹೋದೆ, ಅರಸೀಕೆರೆ ಹಾಸ್ಪಿಟ್ಲ್ ಹೋದೆ, ಮತ್ತು ಬೇರೆ ನಿಮ್ಹಾನ್ಸ್ ಹಾಸ್ಪಿಟ್ಲಲ್ಲಿ ಹೋದೆ, ರಾಮಯ್ಯ ಹಾಸ್ಪಿಟ್ಲಿಗೆಲ್ಲ ಹೋದೆ. ಒಂದು 16 ತಿಂಗಳು ಬೇರೆ ಕಡೆ ಎಲ್ಲ ಓಡಾಡಿ ಎಲ್ಲ ಮಾಡಿದ್ನು. ಅಲ್ಲಿ ಸ್ವಲ್ಪ ಗುಣ ಆಯ್ತಿಲ್ಲ ಅಂತ ಹೇಳಲ್ಲ, ಆದರೆ ಇಲ್ಲಿ ಬಂದು 2 ತಿಂಗಳಿಗೆ 16 ತಿಂಗಳಲ್ಲಿ ಏನು ಗುಣ ಆಯಿತು, 2 ತಿಂಗಳಲ್ಲಿ ಅಷ್ಟು ಹೆಚ್ಚಾಗಿ ರಿಕವರಿ ಆಯ್ತು ನನಗೆ. ಇಂತಹ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿ ಇಲ್ಲಿಗೆ ಬರುವ ರೋಗಿಗಳಿಗೇನು ಕಮ್ಮಿ ಇಲ್ಲ. ಈ ಸ್ಥಳ ಇಂದು ರೋಗಿಗಳ ಪಾಲಿನ ಸಂಜೀವಿನಿ ಸ್ಥಳವಾಗಿದೆ.
ಸಂಜೀವಿನಿ ಅಂತಹ ಔಷಧಿಯನ್ನು ನೀಡಿ ಸಾವಿನ ಕದ ತಟ್ಟುತ್ತಿರುವವರಿಗೆ ಪ್ರಾಣ ಭಿಕ್ಷೆ ನೀಡುತ್ತಿರುವ ಈ ಸ್ಥಳದಲ್ಲಿ ಇನ್ನೂ ಅಸಂಖ್ಯಾತ ರೋಗಿಗಳು ಗುಣ ಕಂಡುಕೊಂಡಿದ್ದಾರೆ. ಈ ಔಷಧಿ ಇಷ್ಟೊಂದು ಪರಿಣಾಮಕಾರಿಯಾಗಿರುವ ಹಿಂದೆ ಒಂದು ಕಾಣದ ಶಕ್ತಿಯ ಪ್ರಭಾವವಿದೆ. ಹಾಗಾದರೆ ಆ ಶಕ್ತಿ ಯಾವುದು? ಈ ಚಮತ್ಕಾರಿ ಶಕ್ತಿಗೂ ಈ ಔಷಧಿಯನ್ನು ನೀಡುತ್ತಿರುವ ಕುಟುಂಬಕ್ಕೂ ಏನು ಸಂಬಂಧ? ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಇಂದು ಅಸಂಖ್ಯಾತ ರೋಗಿಗಳು ಈ ಮಲೆನಾಡಿನ ಸಂಜೀವಿನಿ ಔಷಧಿಯಿಂದ ತಮ್ಮ ಕಾಯಿಲೆಗಳಿಂದ ಮುಕ್ತರಾಗುತ್ತಿದ್ದಾರೆ. ಹಾಗಾದರೆ ಇಂತಹ ಔಷಧಿಯನ್ನು ನೀಡುತ್ತಿರುವ ಈ ಕುಟುಂಬ ಯಾವುದು? ಈ ಔಷಧಿಗೆ ಇಷ್ಟೊಂದು ಶಕ್ತಿ ಬರಲು ಕಾರಣವಾದ ಆ ಶಕ್ತಿ ಯಾವುದು? ಬನ್ನಿ ನೋಡೋಣ. ಇಂದು ಈ ಸ್ಥಳ ರೋಗಿಗಳ ಪಾಲಿನ ವರದಾನವಾಗಿದೆ. ಪ್ರತಿಷ್ಠಿತ ಆಸ್ಪತ್ರೆಗಳನ್ನು ಸೇರಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಎಳ್ಳಷ್ಟು ಗುಣ ಕಾಣದೆ ವೈದ್ಯರು ಕೂಡ ಈ ರೋಗಿ ಬದುಕಲಾರ ಎಂಬ ನಿರ್ಧಾರಕ್ಕೆ ಬಂದು ಕೈಬಿಟ್ಟಿರುತ್ತಾರೆ. ಅಂತಹ ಎಷ್ಟೋ ರೋಗಿಗಳು ಈ ಸ್ಥಳಕ್ಕೆ ಬಂದು ಯಾರು ಊಹಿಸಿರದಂತೆ ಚಮತ್ಕಾರವಾಗಿ ಗುಣ ಕಂಡುಕೊಂಡಿದ್ದಾರೆ. ಇದಕ್ಕೆ ಕಾರಣ ಈ ಔಷಧಿಯ ಹಿಂದಿರುವ ಅಗಾಧ ಶಕ್ತಿ ಅಂತಾರೆ ಬಲ್ಲವರು. ಒಂದು ಋಷಿಮುನಿಗಳ ಅನುಗ್ರಹದಿಂದ, ಅದು ದೇವತೆಗಳ ಅನುಗ್ರಹದಿಂದ ಇರಬಹುದು. ಆ ರೀತಿಯಿಂದ ಔಷಧಿ ಬಂದಂಥದ್ದು ಇರಬಹುದು ಎಂಬುದು ನನ್ನ ಅನಿಸಿಕೆ. ಇವರು ಕಪಾಲಾಕ್ಷಿ, ಗೃಹಿಣಿ, ಉಡುಪಿ ಜಿಲ್ಲೆಯ ಕಟೀಲು ನಿವಾಸಿ. ಮೊದಲೆಲ್ಲ ಆರೋಗ್ಯವಾಗಿದ್ದ ಇವರಿಗೆ ಕೆಲವು ದಿನಗಳ ಹಿಂದೆ ಶುಗರ್ ಬಂದು ಹಲವಾರು ಆಸ್ಪತ್ರೆಗಳನ್ನು ಸುತ್ತಿದ್ರು. ಆದರೆ ಆ ಶುಗರ್ ಹತೋಟಿಗೆ ಬರದೆ ತುಂಬ ತೊಂದರೆ ಅನುಭವಿಸುತ್ತಿರುತ್ತಾರೆ. ಅಂಥದ್ರಲ್ಲಿ ಈಗ ಕೆಲವು ದಿನಗಳ ಹಿಂದೆ ಆ ಶುಗರ್ ಇದ್ದಕ್ಕಿದ್ದಂತೆ ಹೆಚ್ಚಾಗಿ ಇವರು ಮಲಗಿರುವ ಸಂದರ್ಭದಲ್ಲಿ ಇವರ ದೇಹದ ಬಲಭಾಗಕ್ಕೆ ಪಾರ್ಶ್ವವಾಯು ಆವರಿಸಿಬಿಟ್ಟಿತ್ತು. ಮೂರ್ನಾಲ್ಕು ತಿಂಗಳಾಯಿತು. ಎಲ್ಲ ಇದೆ ಎರಡು ಸೈಡ್ ಒಂದು ಹೋಗಿತ್ತು ಪೂರ. ಮತ್ತು ಅಲ್ಲಿಂದ ವೆಲ್ನಕ್ಕೆ ಸ್ವಲ್ಪ ಒಂದು 1 ವಾರ ತೋರಿಸಿದ್ದೆ ವೆಲ್ನಕ್ಕೆ. ಮತ್ತು ಅಲ್ಲಿ ನಿಲ್ಸಿದೆ ಇಲ್ಲಿ ಕರ್ಕೊಂಬಂದು. ಇದರಿಂದ ಹೆದರಿದ ಮನೆಯವರು ಮಂಗಳೂರಿನ ಕೆಲವು ಆಸ್ಪತ್ರೆಗಳಿಗೆ ಸೇರಿಸಿ ಚಿಕಿತ್ಸೆ ಕೊಡಿಸುತ್ತಾರೆ. ಆದರೆ ಅದು ಎಳ್ಳಷ್ಟು ಗುಣ ಕಾಣೋದಿಲ್ಲ. ಮನೆಯವರೆಲ್ಲ ಹೆದರುತ್ತಾರೆ. ಹೀಗೆ ಬಿಟ್ಟರೆ ಈ ಹೆಣ್ಣು ಮಗಳು ಬದುಕೋದು ಕಷ್ಟ ಅನ್ನಿಸುತ್ತೆ. ಇಡೀ ಕುಟುಂಬಕ್ಕೆ ಮುಂದಿನ ದಾರಿ ತೋಚದೆ ಚಿಂತೆಗೀಡಾಗುತ್ತೆ. ಅದೇ ಸಮಯಕ್ಕೆ ಇವರ ಸ್ನೇಹಿತರೊಬ್ಬರು ಇವರಿಗೆ ಈ ಸ್ಥಳದ ಮಾಹಿತಿ ನೀಡುತ್ತಾರೆ. ತಡ ಮಾಡದೆ ಇವರ ಕುಟುಂಬದವರು ಇವರನ್ನ ಇಲ್ಲಿಗೆ ಕರೆತಂದು ಇಲ್ಲಿ ಚಿಕಿತ್ಸೆ ಕೊಡಿಸುತ್ತಾರೆ. ಅದೆಷ್ಟೋ ಆಸ್ಪತ್ರೆ ತೋರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದರು ಕಡಿಮೆಯಾಗದ ಇವರ ಕಾಯಿಲೆ ಅಚ್ಚರಿಯಂತೆ ಇಲ್ಲಿಯ ಚಿಕಿತ್ಸೆಗೆ ಒಳಗಾದ ಕೆಲವೇ ದಿನದಲ್ಲಿ 70% ಗುಣ ಕಂಡಿತ್ತು. ಈಗ ದಿನದಿಂದ ದಿನಕ್ಕೆ ವಾಸಿ ಕಾಣುತ್ತಾ ಇನ್ನು ಕೆಲವೇ ದಿನದಲ್ಲಿ ಇವರ ಕಾಯಿಲೆ ಸಂಪೂರ್ಣ ಮಾಯವಾಗುವ ಕಾಲ ಸನ್ನಿಹಿತವಾಗಿದೆ. ಎತ್ಕೊಂಡು ಬಂದಿದ್ದಲ್ಲ, ಮತ್ತು ಇಲ್ಲಿ ಸ್ವಲ್ಪ ಇಂಪ್ರೂವ್ ಆಯಿತು. ಎಣ್ಣೆ ಹಾಕಿ ಮತ್ತು ಸೊಪ್ಪು, ಎಣ್ಣೆ ಸೊಪ್ಪೆಲ್ಲ ಹಚ್ಚಿ ಇದಾಯಿತು. ಈಗ ದಿನ ಸ್ವಲ್ಪ ತೊಂದರೆ ಇಲ್ಲ. ಇಂದು ವೈದ್ಯ ಲೋಕಕ್ಕೆ ಸವಾಲೆಸೆಯುತ್ತಾ ವೈದ್ಯರು ತಮ್ಮ ಕೈಯಿಂದ ಆಗಲ್ಲ ಎಂದು ಕೈಬಿಟ್ಟ ಅದೆಷ್ಟೋ ರೋಗಿಗಳಿಗೆ ಮರುಹುಟ್ಟು ನೀಡಿ ರೋಗಿಗಳ ಪಾಲಿನ ವರದಾನವಾಗಿದೆ ಈ ಸ್ಥಳದ ಔಷಧಿ. ಇಂತಹ ಔಷಧಿಯನ್ನ ನೀಡ್ತಾ ಇರುವವರು ಯಾರು? ಅವರ ಹಿನ್ನೆಲೆ ಏನು? ಈ ಔಷಧಿಗೆ ಇಂತಹ ಸಂಜೀವಿನಿ ಗುಣದ ಶಕ್ತಿಯನ್ನು ನೀಡಿದ ಆ ಶಕ್ತಿ ಯಾವುದು ಎಂಬ ಪ್ರಶ್ನೆ ಮೂಡಬಹುದು. ಅದನ್ನು ಕೆದಕಿದಾಗ ಈ ಹಿನ್ನೆಲೆ ಬಿಚ್ಚಿಕೊಳ್ಳುತ್ತೆ. ಅದು ಶತಮಾನಗಳ ಹಿಂದಿನ ಇತಿಹಾಸ.
ಈ ಕಾಡಿನ ಮಧ್ಯದಲ್ಲಿ ಬೊಮ್ಮೇಗೌಡರದ್ದು ಮೂಲತಃ ಹಾಲಕ್ಕಿ ಒಕ್ಕಲಿಗ ಜನಾಂಗದ ಕುಟುಂಬ. ಮೊದಲಿನಿಂದಲೂ ಈ ಪ್ರಕೃತಿ ಆರಾಧಕರಾದ ಇವರದ್ದು ಈ ಪ್ರಕೃತಿಯಲ್ಲಿಯೇ ವಾಸ. ಪ್ರತಿದಿನ ಈ ಕಾಡಿನಲ್ಲಿ ಬೇಟೆಯಾಡುವ ಕಾಯಕ ಇವರದ್ದು. ಆವತ್ತಿನಿಂದಲೂ ತಮ್ಮ ಬೇಕು ಬೇಡಗಳಿಗೆ ತಮ್ಮ ಕಷ್ಟ ಕಾಲದಲ್ಲಿ ನೆನೀತಾ ಇದ್ದದ್ದು ಈ ಕಾಡಿನಲ್ಲಿಯ ಶಕ್ತಿಯನ್ನ. ಅದು ಇವರ ಸಂಕಷ್ಟಗಳನ್ನು ದೂರ ಮಾಡುತ್ತಾ ಕೈ ಹಿಡಿದು ನಡೆಸಿತ್ತು. ಒಂದು ದಿನ ಬೊಮ್ಮೇಗೌಡರು ಕಾಡಿನಲ್ಲಿ ಬೇಟೆಯಾಡುವ ಸಂದರ್ಭದಲ್ಲಿ ಕಾಡಿನಲ್ಲಿ ಸ್ವಾಮೀಜಿಯೊಬ್ಬರು ವಿಹಾರ ಹೊರಟಿರುತ್ತಾರೆ. ಅವರಿಗೆ ಇದ್ದಕ್ಕಿದ್ದಂತೆ ಪಾರ್ಶ್ವವಾಯು ತಗುಲಿಬಿಡುತ್ತೆ. ಅದೇ ಸಮಯಕ್ಕೆ ಅಲ್ಲಿ ಬೇಟೆಯಾಡ್ತಾ ಇದ್ದ ಬೊಮ್ಮೇಗೌಡರು ಆ ಸ್ವಾಮೀಜಿಯ ಕಣ್ಣಿಗೆ ಬೀಳುತ್ತಾರೆ. ಆ ಸ್ವಾಮೀಜಿ ಬೊಮ್ಮೇಗೌಡರನ್ನ ಹತ್ತಿರಕ್ಕೆ ಕರೆದು ಅಲ್ಲಿ ಇದ್ದ ಕೆಲವು ಗಿಡಮೂಲಿಕೆಗಳನ್ನು ಸೂಚಿಸಿ ಅವುಗಳಿಂದ ಔಷಧಿಯನ್ನ ಮಾಡಿ ಅವರ ಕಾಲಿಗೆ ಲೇಪಿಸುವಂತೆ ಹೇಳುತ್ತಾರೆ. ಅದಕ್ಕೆ ಬೊಮ್ಮೇಗೌಡರು ಆ ಗಿಡಮೂಲಿಕೆಗಳನ್ನು ಕಿತ್ತು ಕುಟ್ಟಿ ಸ್ವಾಮೀಜಿಯ ಕಾಲಿಗೆ ಲೇಪಿಸುತ್ತಾರೆ. ಆಗ ಅಚ್ಚರಿಯಂತೆ ಸ್ವಾಮೀಜಿಗೆ ಆವರಿಸಿದ್ದ ಪಾರ್ಶ್ವವಾಯು ವಾಸಿಯಾಗಿ ಬಿಡುತ್ತೆ. ಆಗ ಸ್ವಾಮೀಜಿ ಕೆಲವು ಔಷಧಿಗಳನ್ನು ಸೂಚಿಸಿ, ಇನ್ನು ಮುಂದೆ ಪಾರ್ಶ್ವವಾಯು ತಗುಲಿದ ರೋಗಿಗಳಿಗೆ ಇದೇ ಔಷಧಿಯನ್ನು ನೀಡು, ಅವರ ಕಾಯಿಲೆಗಳು ವಾಸಿಯಾಗುತ್ತವೆ ಎಂದು ಆಶೀರ್ವದಿಸಿ ಈ ವನಸ್ಪತಿ ಔಷಧಿಯನ್ನು ನೀಡುವ ಕಾಯಕವನ್ನು ಮುಂದುವರಿಸುವಂತೆ ಹೇಳಿ ಅಲ್ಲಿಂದ ಮರೆಯಾಗುತ್ತಾರೆ. ಆ ಸಾಧುವಿನ ಮಾತಿನಂತೆ ಬೊಮ್ಮೇಗೌಡರು ಈ ಕಾಯಕವನ್ನು ಮುಂದುವರಿಸುತ್ತಾರೆ. ಆದರೆ ಇದರ ಜೊತೆಗೆ ಈ ಕಾಡಿನ ಅಗಾಧ ಶಕ್ತಿಯ ಪ್ರಭಾವ ಕೂಡ ಆ ಔಷಧಿಯ ಮೇಲೆ ಬೀರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಪೂಜೆ ಪುರಸ್ಕಾರವಂತ ಮಾಡ್ಕೊತ ಬರುವಂಥ ಸಂದರ್ಭದಲ್ಲಿ ಸನ್ಯಾಸಿ ಒಬ್ಬರು ನಮ್ಮ ಅಜ್ಜನಿಗೆ ಶಿವಬೊಮ್ಮಗೌಡರಿಗೆ ಔಷಧ ಸಸ್ಯಗಳ ಬಗ್ಗೆ ಮಾಹಿತಿ ನೀಡಿ ಈ ಕಾಯಿಲೆ ಬಗ್ಗೆ ಪಾರ್ಶ್ವವಾಯು ಬಗ್ಗೆ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಆ ಬೊಮ್ಮೇಗೌಡರ ಕಾಲಾನಂತರ ಅವರ ಮಗ ಶಿವು ಬೊಮ್ಮೇಗೌಡರು ಈ ಕಾಯಕವನ್ನು ಮುಂದುವರಿಸಿದ್ರು. ಅವರ ನಂತರ ಈಗ ಸದ್ಯ ಅವರ ಮಗ ಈ ಹನುಮಂತೇಗೌಡರು ಮುಂದುವರಿಸಿದ್ದಾರೆ. ಇವರು ಇಂದು ಔಷಧಿಯನ್ನ ನೀಡುವ ಸಂದರ್ಭದಲ್ಲಿ ಈ ಶಕ್ತಿಯನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡೇ ಔಷಧಿಯನ್ನ ನೀಡುತ್ತಾರೆ. ಅದರಂತೆ ಆ ಔಷಧಿಯಿಂದ ರೋಗಿಗಳ ಕಾಯಿಲೆ ವಾಸಿಯಾಗುತ್ತಿವೆ. ದೇವರನ್ನು ನೆನೆದು ಅವರಿಗೆ ನಮ್ಮ ಮನಸ್ಸಲ್ಲಿ ಒಂದು ಔಷಧ ತುಂಬಾ ಕೆಲಸ ಕೊಡಲಿ ಅಂತ ನಾವು ಮನಸ್ಸು ಮಾಡಿ ಕೊಟ್ಟವಾಗ ಆಶ್ಚರ್ಯ ರೀತಿಯಲ್ಲಿ ಬದಲಾವಣೆಯಾಗುವುದನ್ನು ನಾವು ಅವರ ದೇಹ ಪ್ರಕೃತಿಯಲ್ಲಿ ನೋಡಿದ್ದೇವೆ. ಇಂದು ಕಾಡಿನಲ್ಲಿ ವನಸ್ಪತಿಗಳಿಗೆ ಸಂಜೀವಿನಿ ಶಕ್ತಿಯನ್ನು ನೀಡಿ ಆ ಔಷಧಿಯನ್ನು ಸೇವಿಸಿದ ರೋಗಿಗಳ ಕಾಯಿಲೆಗಳನ್ನು ದೂರ ಮಾಡುತ್ತಿರುವ ಕಾಡಿನ ಶಕ್ತಿಯೇ ಈ ಬೊಮ್ಮಯ್ಯ ಮಾಣಿಬ್ರಹ್ಮಸ್ವಾಮಿ. ಇಂದು ಈ ಸ್ವಾಮಿಯಿಂದ ನಡೆಯದ ಅಚ್ಚರಿಗಳಿಲ್ಲ, ಪವಾಡಗಳಿಲ್ಲ. ಇಂದು ಈ ಸುತ್ತಲಿನ ಕಾಡು ಪ್ರದೇಶದಲ್ಲಿರುವ ಹಲವಾರು ಗಿಡ ಮೂಲಿಕೆಗಳಿಗೆಲ್ಲ ಅಗಾಧ ಶಕ್ತಿಯನ್ನ ನೀಡಿದವನೇ ಈ ಸ್ವಾಮಿ. ಈ ಕಾಡಿಗೆ ಗಿಡಮೂಲಿಕೆಗಳಿಗೆಂದು ಬರುವ ಪ್ರತಿಯೊಬ್ಬನು ಗಿಡಮೂಲಿಕೆಗಳನ್ನು ಕಿತ್ತು ತಂದು ಈ ಸ್ವಾಮಿಯ ಸನ್ನಿಧಿಯಲ್ಲಿಟ್ಟು ಪೂಜಿಸಿಕೊಂಡು ಹೋದ ಮೇಲೆಯೇ ಅದಕ್ಕೊಂದು ಅಗಾಧ ಶಕ್ತಿ ಬರುತ್ತೆ. ಇದು ಈ ಹನುಮಂತೇಗೌಡರ ಕಾಯಕ ವೃತ್ತಿಗೂ ಹೊರತಾಗಿಲ್ಲ. ಅವರು ಔಷಧಿಯನ್ನ ತರುವಾಗ ಈ ಸ್ವಾಮಿಯ ಸನ್ನಿಧಿಯಲ್ಲಿ ಪೂಜೆ ಮಾಡಿಕೊಂಡು ತಂದು ಔಷಧಿಯನ್ನ ನೀಡುತ್ತಾರೆ. ಅದರಂತೆ ಆ ಔಷಧಿ ಶಕ್ತಿದಾಯಕವಾಗಿರುತ್ತೆ. ನಮ್ಮೆಲ್ಲ ಈ ದೇವರ ಆಶೀರ್ವಾದ ಮತ್ತು ಔಷಧ ಗುಣಯುಕ್ತ ಸಸ್ಯಗಳ ಶಕ್ತಿಯಿಂದ ಇವೆಲ್ಲ ಕೆಲಸ ಆಗ್ತಾ ಇದೆ. ಎಷ್ಟೋ ಸಲ ಕೆಲವೊಂದು ತೀರ ಸಾವಿನ ಹಂತದಲ್ಲಿದ್ದ ರೋಗಿಗಳು ಇವರ ಆಸ್ಪತ್ರೆಗೆ ಬಂದಾಗ ಅವರಿಗೆ ಕೂಡಲೇ ಮನಸ್ಸಿನಲ್ಲಿ ಈ ಸ್ವಾಮಿಯನ್ನ ನೆನೆದು ಔಷಧಿಯನ್ನ ನೀಡಿರುವ ಉದಾಹರಣೆಗಳು ಇವೆ. ಅಂತಹ ರೋಗಿಗಳು ತಕ್ಷಣವೇ ಸಾವಿನಿಂದ ದೂರವಾಗಿದ್ದಾರೆ. ಒಮ್ಮೊಮ್ಮೆ ನಮ್ಮ ಹತ್ರ ಹಾಸ್ಪಿಟ್ಲಲ್ಲಿ ಆಗದೇ ಇರುವಂಥ ಕೈ ಬಿಟ್ಟು ಕೇಸುಗಳು ನಮ್ಮಲ್ಲಿ ಬಂದಿರ್ತವೆ. ನಮ್ಮ ಔಷಧ ಧಾಮದಲ್ಲಿ ಕೆಲವೇ ದಿನಗಳನ್ನು ಉಪಚರಿಸಿ ನಾವು ಯಶಸ್ವಿಯಾಗಿ ಅವರನ್ನು ಮುಂದಿನ ಚೈತನ್ಯಕ್ಕೆ ಅಣಿ ಮಾಡಿ ಕೊಡ್ತಾ ಇದ್ದೇವೆ. ಮತ್ತು ಅವರು ಜೀವನದಲ್ಲಿ ಎಂದಿನಂತೆ ಚೇತನಶೀಲರಾಗಿ ನಡೀಲಿಕ್ಕೆ, ಮಾತಾಡಲಿಕ್ಕೆ, ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಇಂತಹ ಉದಾಹರಣೆಗಳನ್ನು ಇಲ್ಲಿ ಹುಡುಕುತ್ತಾ ಹೋದರೆ ಲೆಕ್ಕವಿಲ್ಲದಷ್ಟು ಸಿಗುತ್ತವೆ. ರೋಗಿಗಳ ಪಾಲಿನ ಸಂಜೀವಿನಿಯಾಗಿರುವ ಈ ಸ್ಥಳದಲ್ಲಿ ಪಾರ್ಶ್ವವಾಯು ತಗುಲಿದ ಅನೇಕ ಜನ ಖ್ಯಾತನಾಮರು ಕೂಡ ಇಲ್ಲಿಗೆ ಬಂದು ತಮ್ಮ ಕಾಯಿಲೆಗಳಿಗೆ ಮುಕ್ತಿ ಕಂಡುಕೊಂಡಿದ್ದಾರೆ. ಹಾಗಾದರೆ ಯಾರು ಆ ಸೆಲೆಬ್ರಿಟಿಗಳು? ಇಷ್ಟಕ್ಕೂ ಈ ಸ್ಥಳ ಇರುವುದಾದರೂ ಎಲ್ಲಿ?
ನೋಡೋಣ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ. ಸಾವಿನ ಕದ ತಟ್ಟಿದ ಅದೆಷ್ಟೋ ರೋಗಿಗಳನ್ನು ಸಂಪೂರ್ಣವಾಗಿ ಗುಣಪಡಿಸಿದೆ ಈ ಬೊಮ್ಮಯ್ಯ ಮಾಣಿಬ್ರಹ್ಮ ಸ್ವಾಮಿಯ ಔಷಧಿ. ಈ ಔಷಧಿ ಬರೀ ಸಾಮಾನ್ಯ ಜನರನ್ನಷ್ಟೇ ಅಲ್ಲ, ಅನೇಕ ಜನ ಖ್ಯಾತನಾಮರಿಗೆ ತಗುಲಿದ ಪಾರ್ಶ್ವವಾಯುವನ್ನು ಗುಣಪಡಿಸಿದೆ. ಈ ಬೊಮ್ಮಯ್ಯ ಮಾಣಿಬ್ರಹ್ಮಸ್ವಾಮಿಯ ಆಳ್ವಿಕೆಯಿದ್ದ ಕಾಡಿನಲ್ಲಿ ಬೆಳೆಯುವ ಪ್ರತಿಯೊಂದು ಗಿಡಮೂಲಿಕೆಯೂ ತುಂಬಾ ಶಕ್ತಿದಾಯಕವಾಗಿದೆ. ಈ ಔಷಧಿಯ ಮಹತ್ವವನ್ನು ಕಂಡುಕೊಂಡವರಲ್ಲಿ ನಮ್ಮ ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಕೂಡ ಹೊರತಾಗಿಲ್ಲ. ಅವರ ಕೂಲಿ ಚಿತ್ರದ ಫೈಟಿಂಗ್ ಸೀಕ್ವೆನ್ಸ್ನ ಶೂಟಿಂಗ್ನಲ್ಲಿ ಅವರ ಮುಖದ ಎಡಭಾಗಕ್ಕೆ ಬಲವಾದ ಏಟು ಬಿದ್ದು ಅವರಿಗೆ ಪಾರ್ಶ್ವವಾಯು ತಗುಲಿದಾಗ ಹಲವಾರು ಪ್ರತಿಷ್ಠಿತ ಆಸ್ಪತ್ರೆಗಳನ್ನು ಸುತ್ತಿ ಎಲ್ಲಿಯೂ ವಾಸಿ ಕಾಣದೆ ಅವರು ಕೊನೆಗೆ ಬಂದದ್ದು ಇದೇ ಸ್ಥಳಕ್ಕೆ. ಇಲ್ಲಿಯ ಚಿಕಿತ್ಸೆಯಿಂದಲೇ ಅವರು ಗುಣ ಕಂಡುಕೊಂಡಿದ್ದು. ಅಮಿತಾಬ್ ಬಚ್ಚನ್ ಅವರು ಕೂಲಿ ಪಿಕ್ಚರ್ ಶೂಟಿಂಗ್ ಟೈಮಲ್ಲಿ 1992ನೇ ಇಸ್ವಿಯಲ್ಲಿ ಅವರಿಗೆ ಟೇಬಲ್ಲು ಈ ಗಲ್ಲಕ್ಕೆ ಹೊಡೆದು ಮುಖದ ಪಾರ್ಶ್ವವಾಗಿತ್ತು. ಆವಾಗ ನಮ್ಮ ತಂದೆಯವರು ಹತ್ರ ಬಂದು ಔಷಧ ಉಪಚಾರ ಮಾಡಿ ಆರಾಮಾಗಿದ್ದಾರೆ. ಇಂದು ಈ ಸ್ಥಳ ಬಡವರ ಸಾಮಾನ್ಯ ಕುಟುಂಬದ ರೋಗಿಗಳಿಗೆ ವರದಾನವಾಗಿದೆ. ಅದೆಷ್ಟೋ ಜನ ಆಸ್ಪತ್ರೆಯ ಖರ್ಚು ಭರಿಸಲಾಗದೆ ಇಲ್ಲಿಗೆ ಬಂದು ಅತಿ ಕಡಿಮೆ ದರದಲ್ಲಿ ತಮ್ಮ ಕಾಯಿಲೆಗಳಿಂದ ಮುಕ್ತಿ ಕಂಡುಕೊಂಡಿದ್ದಾರೆ. ಹಾಸ್ಪಿಟ್ಲಿಗೆ ತುಂಬ ದುಡ್ಡು ಖರ್ಚು ಮಾಡಿದ್ವಿ. ಇಲ್ಲಿ ಏನಿದೆ, ಎಲ್ಲರಿಗೂ ಬಡವರಿಗೂ ಒಂದೇ ಟ್ರೀಟ್ಮೆಂಟು, ಶ್ರೀಮಂತರಿಗೂ ಒಂದೇ ಟ್ರೀಟ್ಮೆಂಟ್. ಯಾಕಂದರೆ ದುಡ್ಡು ಕಮ್ಮಿ ದುಡ್ಡಲ್ಲಿ ಡಾಕ್ಟರ್ ಫೀಸು, ನಮ್ಮ ರೂಮ್ ರೆಂಟು ಮತ್ತು ಔಷಧಿ ಎಲ್ಲನೇ ಇದೆ. ಅದಕ್ಕೆ ದುಡ್ಡು ಕಡಿಮೆ, ಲಾಭನೂ ಜಾಸ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರ ಈ ಔಷಧಿಯ ಮಹತ್ವವನ್ನು ಕಂಡುಕೊಂಡವರಲ್ಲಿ ಮಹಾತ್ಮ ಗಾಂಧಿಯವರು ಕೂಡ ಹೊರತಾಗಿಲ್ಲ. ಸ್ವತಂತ್ರ ಪೂರ್ವ ಕಾಲದಲ್ಲಿ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡುತ್ತಿದ್ದ ಮಹಾತ್ಮ ಗಾಂಧಿಯವರಿಗೂ ಪಾರ್ಶ್ವವಾಯು ಆವರಿಸಿ ಅವರನ್ನು ನಿತ್ರಾಣರನ್ನಾಗಿ ಮಾಡಿತ್ತು. ಅವರು ಕೂಡ ದೇಶದ ಪ್ರತಿಷ್ಠಿತ ಆಸ್ಪತ್ರೆಗಳನ್ನೆಲ್ಲ ಸುತ್ತಿ ಎಲ್ಲಿಯೂ ಗುಣ ಕಾಣದೆ ಕೊನೆಗೆ ಡಾಕ್ಟರ್ ಹರ್ಡೇಕರ್ ಅವರ ಸಲಹೆಯಂತೆ ಇದೇ ಸ್ಥಳಕ್ಕೆ ಬಂದಿದ್ದರು. ಆದರೆ ಬಾಪೂಜಿಗೆ ಚಿಕಿತ್ಸೆ ನೀಡಲು ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದಿದ್ದರಿಂದ ಅವರು ನಂದಿ ಬೆಟ್ಟದಲ್ಲಿ ವಾಸ್ತವ್ಯ ಹೂಡಿದ್ದರು. ಇವರ ತಾತ ಶಿವು ಬೊಮ್ಮೇಗೌಡರು ನಂದಿ ಬೆಟ್ಟಕ್ಕೆ ಬಂದು ಬಾಪೂಜಿಗೆ ಚಿಕಿತ್ಸೆಯನ್ನ ನೀಡಿದ್ದರು. ಕೆಲವೇ ದಿನದಲ್ಲಿ ಚಮತ್ಕಾರದಂತೆ ಬಾಪೂಜಿಗೆ ಅಂಟಿದ್ದ ಪಾರ್ಶ್ವವಾಯು ದೂರವಾಗಿ ಅವರು ಚೆನ್ನಾಗಿ ಓಡಾಡುವಂತಾಗಿ ಭವ್ಯ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದು ಇತಿಹಾಸ. ಶಿವಗೌಡರು ಅವರ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಸಾಮಾನ್ಯ ಔಷಧಕ್ಕೆ ಬಂದಿದ್ದರು. ಅಂದರೆ ಅವರಿಗೆ ಎಡಭಾಗದ ಪಾರ್ಶ್ವವಾಯು ಇಂದ ಮತ್ತು ಮೊಣಕಾಲು ನೋವಿಂದ ಅವರು ತುಂಬಾ ಬಳಸಿಕೊಂಡಿದ್ದರು. ಆವಾಗ ಡಾಕ್ಟರ್ ಹರ್ಡೇಕರ್ ಮುಖಾಂತರ ನಮ್ಮ ಅಜ್ಜಿಯವರು ಇಲ್ಲೇ ವಾಸ್ತವ್ಯ ಮಾಡಲಿಕ್ಕೆ ಬಂದಿದ್ದರು. ಇಲ್ಲಿ ನಮ್ಮಲ್ಲಿ ರೂಮಿನ ಒಂದು ವ್ಯವಸ್ಥೆಯನ್ನು ನೋಡಿ ಸ್ವಲ್ಪ ಅವರಿಗೆ ಒಳ್ಳೆ ವ್ಯವಸ್ಥೆಗೋಸ್ಕರ ನಂದಿ ಬೆಟ್ಟದಲ್ಲಿ ಅವರಿಗೆ ನಮ್ಮ ಅಜ್ಜವರನ್ನು ಕರ್ಕೊಂಡೋಗಿ ಅಲ್ಲೇ ಟ್ರೀಟ್ಮೆಂಟ್ ಮಾಡಿದರು. ಅವರಿಗೆ 21 ದಿವಸದ ಉಪಚಾರದಲ್ಲಿ ಆರಾಮಾಗಿದೆ. ಜಗತ್ತಿನಲ್ಲಿ ಎಲ್ಲರಿಗಿಂತ ಮುಂಚೂಣಿಯಲ್ಲಿರುವ ಅನೇಕ ದೇಶದ ಜನರು ಕೂಡ ತಮಗೆ ಪಾರ್ಶ್ವವಾಯು ತಗುಲಿದಾಗ ತಮ್ಮ ದೇಶಗಳ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ತೋರಿಸಿ ಲಕ್ಷಾಂತರ ರೂಪಾಯಿ ಹಣ ವೆಚ್ಚ ಮಾಡಿ ಕೊನೆಗೆ ಇಲ್ಲಿಗೆ ಬಂದು ಇಲ್ಲಿ ನೀಡುವ ಆಯುರ್ವೇದ ಚಿಕಿತ್ಸೆಗೆ ಒಳಗಾಗಿ ತಮ್ಮ ಕಾಯಿಲೆಗಳಿಂದ ಮುಕ್ತಿ ಕಂಡುಕೊಂಡಿದ್ದಾರೆ. ಈಗ ಯಾವ್ಯಾವುದೋ ರಾಷ್ಟ್ರದಿಂದಾಗಲಿ ಯಾವುದೋ ಕಂಟ್ರಿಯಿಂದ ಬರ್ತಾರೆ, ಆ ಔಷಧಿ ಅವ್ರಿಗೆ ಒಳ್ಳೆಯದಾಗಿದೆ, ಅವ್ರಿಗೆ ಮುಟ್ಟಿದೆ, ಅದ್ರ ಮುಖಾಂತರ ಗುಣನೂ ಆಗಿದೆ ಔಷಧಿ. ಇದು ಇನ್ನು ಮುಂದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಜನರು ಬಂದು ಈ ಔಷಧಿ ಉಪಯೋಗಿಸಬಹುದು. ಅದರಲ್ಲೂ ಇಟಲಿ, ಚೀನಾ, ನೇಪಾಳ, ಲಂಡನ್ನಿಂದಲೂ ಅನೇಕ ಜನ ರೋಗಿಗಳು ಇಲ್ಲಿಗೆ ಬಂದು ತಮ್ಮ ಕಾಯಿಲೆಗಳಿಂದ ದೂರವಾಗಿದ್ದಾರೆ. ಇವರಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಸುಮಾರು ಜನ ಪ್ರತಿಷ್ಠಿತ ರಾಜಕಾರಣಿಗಳು ಕೂಡ ತಮಗೆ ಪಾರ್ಶ್ವವಾಯು ತಗುಲಿದಾಗ ಇಲ್ಲಿಗೆ ಬಂದು ತಮ್ಮ ಕಾಯಿಲೆಗಳಿಂದ ದೂರವಾಗಿದ್ದಾರೆ. ವೀರೇಂದ್ರ ಪಾಟೀಲರು ಕೂಡ 91ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಇದ್ದಾವಾಗಲೇ ಅವರಿಗೆ ಪಾರ್ಶ್ವವಾಗಿತ್ತು, ಬಲಭಾಗದ ಪಾರ್ಶ್ವವಾಗಿತ್ತು. ಅವರಿಗೆ ಮಾತು, ಕೈ, ಕಾಲು ಊನಾಗಿತ್ತು. ಆವಾಗ ನಮ್ಮದೇ ಔಷಧದಲ್ಲಿ ಒಂದು 15-20 ದಿವಸ
ನಾವು ಬೆಂಗಳೂರಲ್ಲಿದ್ವಿ. ಆವಾಗ ಅವರ ಮನೆಯಲ್ಲೇ ಉಪಚಾರ ಮಾಡಿ ಸ್ವಲ್ಪ ನಡೀಲಿಕ್ಕೆ ಬಂದಿದ್ದರು. ಹಾಗೆ ಸಾಮಾನ್ಯ 1.5 ತಿಂಗಳ ಔಷಧ ಮಾಡಿ ಪೂರ್ತಿ ಆರಾಮಾಗಿದ್ದಾರೆ. ಮಾರಣಾಂತಿಕ ಕಾಯಿಲೆ ಈ ಪಾರ್ಶ್ವವಾಯು ಜೀವನವನ್ನೇ ನರಕವಾಗಿಸುತ್ತೆ. ಇಂತಹ ರೋಗವನ್ನು ಹೋಗಲಾಡಿಸುವಲ್ಲಿ ರಾಮಬಾಣದಂತೆ ಕೆಲಸ ಮಾಡುತ್ತಿರುವ ಕುಟುಂಬಕ್ಕೆ ಶಕ್ತಿ ನೀಡಿರುವ ಈ ಬೊಮ್ಮಯ್ಯ ಮಾಣಿ ಬ್ರಹ್ಮಸ್ವಾಮಿಯ ಸ್ಥಳವಿರುವುದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಬೆಳ್ಳಂಬಾರ್ ಎಂಬ ಗ್ರಾಮದಲ್ಲಿ. ಈ ಸಂಜೀವಿನಿ ಸ್ಥಳದ ಮಾಹಿತಿ ನಮಗೆ ಸಿಕ್ಕ ತಕ್ಷಣ ನಾವು ಈ ಸ್ಥಳಕ್ಕೆ ಹೊರಟಿದ್ದೆವು. ಕಾಡು ಮೇಡುಗಳನ್ನು ದಾಟುತ್ತಾ ಸುಮಾರು ಹೊತ್ತು ಪ್ರಯಾಣಿಸಿದ ಮೇಲೆ ನಾವು ಆ ಕಾಡಿನ ದೈವದ ಸ್ಥಳ ತಲುಪಿದ್ದೆವು. ಈ ಔಷಧಿಗೆ ಇಷ್ಟೊಂದು ಅದ್ಭುತವಾದ ಸಂಜೀವಿನಿ ಶಕ್ತಿಯನ್ನು ನೀಡಿದ ಬೊಮ್ಮಯ್ಯ ಮಾಣಿಬ್ರಹ್ಮಸ್ವಾಮಿಯ ದರ್ಶನ ಪಡೆದಿದ್ದೆವು. ಆ ಸ್ವಾಮಿಯ ದರ್ಶನ ಪಡೆದು ಆತನ ಲೀಲೆಗಳನ್ನು ಕೇಳಿದಾಗ ನಮಗೂ ಕೂಡ ಆ ಸ್ವಾಮಿಯ ಲೀಲೆಗಳು ನಿಜವೆನಿಸಿದ್ದವು. ಅಲ್ಲಿ ಒಂದು ಶಕ್ತಿ ಇರುವುದು ಖಂಡಿತವೆನಿಸಿತ್ತು. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಬೇಕಾದಷ್ಟು ಆಸ್ತಿಯನ್ನ ಹೊಂದಿದ್ದರೂ ಕೂಡ ಅವನಿಗೆ ಆ ಆಸ್ತಿ ಅನುಭವಿಸಲು ಬೇಕಾಗಿರುವುದು ಆರೋಗ್ಯ. ಅಂತಹ ಅಮೂಲ್ಯವಾದ ಆರೋಗ್ಯ ಕೆಟ್ಟಾಗ ಆ ಮನುಷ್ಯ ನರಕ ಯಾತನೆ ಅನುಭವಿಸುತ್ತಾನೆ. ಈ ಪಾರ್ಶ್ವವಾಯುವಿನಂತಹ ಮಾರಣಾಂತಿಕ ಕಾಯಿಲೆಗೆ ಸಂಜೀವಿನಿಯಂತಹ ಔಷಧ ನೀಡಿ ಜನರ ರೋಗಗಳನ್ನು ಹೋಗಲಾಡಿಸುತ್ತಿರುವ ಈ ಹನುಮಂತೇಗೌಡರ ಕುಟುಂಬದ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಈ ಕಾರ್ಯ ಹೀಗೆ ಮುಂದುವರೆಯಲಿ. ಇನ್ನಷ್ಟು ಜನ ರೋಗಿಗಳು ಇವರ ಔಷಧಿಯಿಂದ ಗುಣವಾಗಲಿ ಎಂದು ಆಶಿಸೋಣ. ಇಂಗ್ಲಿಷ್ ಔಷಧಿಗಳ ಹಾವಳಿ ಇಡೀ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿದ್ದರೂ ಈ ಪಾರ್ಶ್ವವಾಯುನಂತಹ ಕಾಯಿಲೆಯನ್ನು ಗುಣಪಡಿಸುವಲ್ಲಿ ವಿಫಲವಾಗಿದೆ. ಆದರೆ ಅದು ವಾಸಿ ಮಾಡಲಾಗದ ಕಾಯಿಲೆಗೆ ಔಷಧಿ ನೀಡಿ ಎಷ್ಟೋ ರೋಗಿಗಳಿಗೆ ಜೀವದಾನ ನೀಡುತ್ತಿದೆ ಹನುಮಂತೇಗೌಡರ ಆಯುರ್ವೇದ ಔಷಧಿ. ಯಾಕಂದರೆ ಈ ಔಷಧಿಯ ಹಿಂದೆ ದೇವರ ಅಗಾಧ ಶಕ್ತಿ ಇದೆ. ಅದುವೇ ಈ ಔಷಧಿಯನ್ನು ತುಂಬ ಪರಿಣಾಮಕಾರಿಯನ್ನಾಗಿಸಿದೆ. ವಿಜ್ಞಾನ ಏನೇ ಅಂದರೂ, ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಈಗಿನ ಕಾಲದಲ್ಲೂ ಇದು ಸಾಧ್ಯನಾ ಎಂಬ ಪ್ರಶ್ನೆ ಮೂಡಿದರೂ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಇಂತಹ ಘಟನೆ, ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ, ಇದು ಸಾಧ್ಯ ವಿಭಾಗ, ಶೇಜಾನ್ ಲಾವೆಲೆ 4ನೇ ಮಹಡಿ, ನಂಬರ್ 15, ವಾಲ್ಟನ್ ರೋಡ್, ಬೆಂಗಳೂರು 560001. ಫೋನ್ ನಂಬರ್ 7022010519.